ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧದ ಪ್ರತಿಭಟನೆಯಲ್ಲಿ ಅಮಾಯಕ ಹಿಂದೂಗಳ ಮೇಲೆ ದಾಳಿ ಯಾಕೆ? ಮುಸ್ಲಿಂ ಮೂಲಭೂತವಾದಿಗಳ ಮತಾಂಧತೆಗೆ ಮಮತಾ ಬ್ಯಾನರ್ಜಿ ಸರ್ಕಾರ ನೀರೆರೀತಾ ಇದೆಯಾ? ಮುರ್ಷಿದಾಬಾದ್ ಹಿಂಸಾಚಾರದಲ್ಲಿ ಬಿಜೆಪಿ ಕೈವಾಡವಿದೆ ಎಂಬ ಟಿಎಂಸಿ ಆರೋಪ ಎಷ್ಟು ಸತ್ಯ? ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಅರಾಜಕತೆ ತಾಂಡವಾಡ್ತಾ ಇದೆ. ಮುರ್ಷಿದಾಬಾದ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ನಡೆದ ಪ್ರತಿಭಟನೆ ಹಿಂಸಾರೂಪಕ್ಕೆ ಇಳಿದು ಇಲ್ಲಿನ ಹಿಂದೂಗಳ ಮೇಲೆ ಹಿಂಸಾಚಾರವನ್ನು ನಡೆಸ್ತಾ ಇದ್ದಾರೆ. ಈ ಹಿಂಸಾಚಾರಕ್ಕೆ ಅಲ್ಲಿನ ಹಿಂದೂಗಳು ತತ್ತರಿಸಿ ಹೋಗಿದ್ದಾರೆ. ಹಿಂದೂಗಳ ಮನೆ ವಾಹನಗಳನ್ನು ಗುರಿಯಾಗಿಸಿ ಹಿಂಸಾಚಾರ ನಡೆಸಲಾಗಿದೆ. ಹಿಂದೂಗಳ ಆಸ್ತಿಗಳ ಮೇಲೆ ಬಾಂಬ್ ಸಿಡಿಸಿ ಧ್ವಂಸ ಮಾಡಿದ್ದಾರೆ. ಶಾಪಿಂಗ್ ಮಳಿಗೆಗಳನ್ನು ಕೊಳ್ಳೆ ಹೊಡೆಯಲಾಗಿದೆ. ಮನೆಯಿಂದ ಹೊರಗೆಳೆದು ಕೊಚ್ಚಿ ಕೊಲ್ಲಲಾಗಿದೆ. ಇದರಿಂದ ಭಯಭೀತರಾದ ಹಿಂದೂಗಳು ಮನೆ ಮಠಗಳನ್ನು ತೊರೆದು ಬೇರೆ ಊರುಗಳಿಗೆ ಗುಳೆ ಹೋಗ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಅಮಾಯಕ ಹಿಂದೂಗಳ ರಕ್ಷಣೆ ಮಾಡಬೇಕಾದಂತಹ ಪಶ್ಚಿಮ ಬಂಗಾಳ ಸರ್ಕಾರವೇ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡುವಂತೆ ಕಾಣ್ತಾ ಇದೆ. ಅಲ್ಲಿನ ಆರಕ್ಷಕರು ಹಿಂಸಾಚಾರವನ್ನು ಅಸಹಾಯಕವಾಗಿ ನೋಡುತ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ರಾಜ್ಯದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಯಾಗಲು ಬಿಡಲ್ಲ ಅಂತ ಹೇಳಿಕೆಯನ್ನು ನೀಡಿ ಮುಸ್ಲಿಂ ಮತಾಂಧತೆಗೆ ಸೀಮೆಎಣ್ಣೆ ಸುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂತಹ ದಾರುಣ ಪರಿಸ್ಥಿತಿಯನ್ನು ಕಂಡು ನ್ಯಾಯಾಲಯ ಕೂಡ ಇದನ್ನು ಕಂಡು ಸುಮ್ಮನೆ ಕೂರಲಾಗದು ಎಂದು ಹೇಳಿ ಮುರ್ಷಿದಾಬಾದ್ಗೆ ಕೇಂದ್ರೀಯ ಪಡೆ ಕಳುಹಿಸುವಂತೆ ಸೂಚನೆಯನ್ನು ನೀಡಿದೆ. ಇಷ್ಟೆಲ್ಲ ಹಿಂಸಾಚಾರಗಳು ನಡೆಯುತ್ತಿರುವ ಹೊರತಾಗಿಯೂ ಮಮತಾ ಬ್ಯಾನರ್ಜಿ ಸರ್ಕಾರ ಮಾತ್ರ ಏನೂ ಆಗಲೇ ಇಲ್ಲ ಅನ್ನುವ ಹಾಗೆ ವರ್ತಿಸ್ತಾ ಇದೆ. ಈ ಹಿಂಸಾಚಾರಕ್ಕೆ ಬಿಜೆಪಿಯೇ ಕಾರಣ ಅಂತ ಹೇಳುತ್ತಾ ಇದೆ. ಈ ಗಲಭೆಯಲ್ಲಿ ಬಿಜೆಪಿಯ ಕೈವಾಡ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದೆ. ಇದು ಅತ್ಯಂತ ಹಾಸ್ಯಾಸ್ಪದ ಸಂಗತಿ ಕೂಡ ಹೌದು. ಯಾಕೆ ಗೊತ್ತಾ? ಇಡೀ ಮುರ್ಷಿದಾಬಾದ್ ಜಿಲ್ಲೆ ಮುಸ್ಲಿಂ ಬಾಹುಳ್ಯ ಉಳ್ಳದ್ದು. ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 66% ಮುಸಲ್ಮಾನರೇ ಇರೋದು. ಈ ಜಿಲ್ಲೆಯನ್ನು ಪ್ರತಿನಿಧಿಸುವ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಎಂಸಿಯ ಸಂಸದರೇ ಇರುವುದು. ಜಿಲ್ಲೆಯಲ್ಲಿರುವ 22 ವಿಧಾನಸಭಾ ಕ್ಷೇತ್ರಗಳ ಪೈಕಿ 20 ಶಾಸಕರು ಟಿಎಂಸಿ ಪಕ್ಷದವರು. 26 ಪಂಚಾಯತ್ ಸಮಿತಿಗಳು, ಎಲ್ಲ 250 ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಟಿಎಂಸಿಯೇ ಅಧಿಕಾರದಲ್ಲಿರುವುದು. ಇಲ್ಲಿ ಬಿಜೆಪಿಯ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಹಿಂಸಾಚಾರದಲ್ಲಿ ಬಿಜೆಪಿಯ ಕೈವಾಡ ಇದೆ ಎನ್ನುವ ಆರೋಪ ಹಿಂಸಾಚಾರವನ್ನು ಇನ್ನೊಂದು ಮಗ್ಗುಲಿಗೆ ತಿರುಗಿಸುವ ಷಡ್ಯಂತ್ರ ಅಷ್ಟೇ. ಮುರ್ಷಿದಾಬಾದ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ಟಿಎಂಸಿಯ ಕೈವಾಡವೇ ಹೆಚ್ಚಿದೆ. ಅಲ್ಲಿನ ರಾಜ್ಯ ಸರ್ಕಾರವಾಗಲಿ ಪೊಲೀಸ್ ಪಡೆಗಳಾಗಲಿ ಹಿಂಸಾಚಾರದಿಂದ ಹಿಂದೂಗಳನ್ನು ರಕ್ಷಿಸುವ ಯಾವ ಪ್ರಯತ್ನವನ್ನೂ ಕೂಡ ಇಲ್ಲಿಯವರೆಗೆ ನಡೆಸಿಲ್ಲ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಹಿಂದೂಗಳಿಗೆ ಇರುವುದು ಭಾರತ ಒಂದೇ ದೇಶ. ಭಾರತದಲ್ಲೇ ಹಿಂದೂಗಳ ಮೇಲೆ ಹಿಂಸಾಚಾರ ನಡೆದರೆ ಅವರು ಎಲ್ಲಿಗೆ ಹೋಗಬೇಕು?